ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪ್ರಿಯ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆಗೆ ಕುಚ್ಚನ್ನು ಹಾಕಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದೇ ಕುಚ್ಚಲ್ಲಿ ಡಬಲ್ ಕಲರಿಂದ ಮಾಡ್ಕೋಬೋದು. ಈಸಿ ಮೆಥಡಲ್ಲಿ ತೋರಿಸ್ಕೊಡ್ತೀನಿ. ಈವನ್ ಬಿಗಿನರ್ಸ್ ಕೂಡ ಈ ವಿಡಿಯೋನ ನೋಡಿದ್ರೆ ಪರ್ಫೆಕ್ಟಾಗಿ ನೀವು ಕುಚ್ಚನ್ನು ಹಾಕ್ಬೋದು. ಸೀರೆಯ ಕಲರ್ ಕಾಂಬಿನೇಷನ್ ಬಂದು ಪರ್ಪಲ್ ಮತ್ತು ಗೋಲ್ಡ್ ಬಂದಿದೆ. ಸಿಂಗಲ್ ಕಲರ್ ಇದೆ, ಓನ್ಲಿ ಪರ್ಪಲ್ ಕಲರು. ಗೋಲ್ಡ್ ಜರಿ ಬಂದಿದೆ. ಬಾರ್ಡರ್ ಬಂದು ಈ ಥರ ಇದೆ. ನಾನಿಲ್ಲಿ ಪರ್ಪಲ್ ಮತ್ತು ಗೋಲ್ಡ್ ಕಲರ್ ಥ್ರೆಡನ್ನು ಬಳಸ್ತಾ ಇದ್ದೀನಿ, ಸಿಲ್ಕ್ ಥ್ರೆಡ್. ಯಾವ ಥರ ಅಂತ ನೋಡೋಣ. ತುಂಬ ಚೆನ್ನಾಗಿದೆ ಡಿಸೈನು. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನಾನು ಗೋಲ್ಡ್ ಕಲರ್ ಥ್ರೆಡ್ಡು ಮತ್ತು ಪರ್ಪಲ್ ಈ ಎರಡನ್ನು ಬಳಸ್ಕೊಂಡು ನಾನು ಇವತ್ತಿನ ಈ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ರಿಂಗ್ ಬೀಡ್ಸ್ಗಳನ್ನು ಬಳಸ್ತಾ ಇದ್ದೀನಿ. ಈ ಥರ ರಿಂಗ್ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ಇದು ನೋಡಿ, ಕೆಲವೊಂದು ಕಡೆ ಒಂದು 10 ರೂಪಾಯಿ ತೊಲೆ ಕೊಡ್ತಾರೆ, ಕೆಲವೊಂದು ಕಡೆ 20 ರೂಪಾಯಿ ಕೂಡ ಇರುತ್ತೆ. ಇದು ವೇಟ್ಲೆಸ್ ಇರೋದ್ರಿಂದ ಒಂದು ತೊಲೆ ಆದರೆ ಒಂದು ಸೀರೆಗೆ ಕಂಪ್ಲೀಟಾಗಿ ಇನ್ನೂ ಉಳಿಯುತ್ತೆ. ಒಂದು 10 ರುಪೀಸ್ ಬೀಡ್ಸ್ಗೆ ಖರ್ಚು ಮಾಡಿದರೆ ಒಂದು ಥ್ರೆಡ್ಡು 20 ರುಪೀಸ್, ಟೋಟಲ್ ಒಂದು 50 ರುಪೀಸಲ್ಲಿ ನೀವು ಈ ಸೀರೆಗೆ ಪೂರ್ತಿ ಕುಚ್ಚನ್ನು ಮಾಡ್ಕೋಬೋದು. ಯಾವ ಥರ ಅಂತ ನೋಡೋಣ. ಹಾಗೆ ನಾನಿಲ್ಲಿ ಹೋಲನ್ನು ಮಾಡ್ಕೊಳ್ಳೋದಕ್ಕೆ ಕ್ರೋಶಾ ನೀಡಲನ್ನು ಬಳಸ್ತಾ ಇದ್ದೀನಿ. ಇದರಿಂದ ಹೋಲ್ ಹಾಕೋದ್ರಿಂದ ಸೀರೆ ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಕ್ರೋಶಾ ನೀಡಲಿಂದ ಹೋಲನ್ನು ಮಾಡ್ಕೊತೀನಿ. ಹಾಗೆ ಕುಚ್ಚನ್ನು ಕಟ್ಟೋದಕ್ಕೆ ನಾನು ಜರಿ ಥ್ರೆಡನ್ನು ಬಳಸ್ತಾ ಇದ್ದೀನಿ. ಈ ಥರ ಜರಿ ಥ್ರೆಡ್. ಇದನ್ನು ನಾನು ಒಂದು ನಾರ್ಮಲ್ ನೀಡಲ್ಗೆ ಪೋಣಿಸ್ಕೋತೀನಿ. ಒಂದು 2 ಎಳೆ ಪೋಣಿಸ್ಕೊಂಡು ಇದರಿಂದ ಕುಚ್ಚನ್ನು ಕಟ್ಕೋತೀನಿ. ಕೆಲವೊಬ್ಬರು ಸ್ವಲ್ಪ ಸ್ವಲ್ಪ ಜರಿ ಥ್ರೆಡನ್ನು ಕೈಯಲ್ಲಿ ಹಿಡ್ಕೊಂಡು ಕಟ್ತಾ ಇರ್ತಾರೆ. ಆ ಥರ ಮಾಡೋದ್ರಿಂದ ಟೈಮ್ ತುಂಬ ವೇಸ್ಟ್ ಆಗುತ್ತೆ. ನಾನಿಲ್ಲಿ 2 ತರಹದ ಕುಚ್ಚುಗಳನ್ನು ಆಲ್ರೆಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಪರ್ಪಲ್ ಕಲರು ಮತ್ತು ಗೋಲ್ಡ್ ಕಲರ್. 2 ಕಲರ್ ಕುಚ್ಚುಗಳನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 120 ಇರುವಂತಹ ಕುಚ್ಚುಗಳನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಚೂಪಾಗಿ ಮಾಡ್ಕೊಂಡಿದ್ದೀನಿ. ಸೀರೆಗೆ ಹೋಲ್ ಹಾಕಿ ನೀವು ಮಾಡ್ತೀನಿ ಅಂದರೆ ಈ ಥರ ಚೂಪಾಗಿ ಮಾಡ್ಕೋಬೇಕು. ಗಮ್ಮಚ್ಚಿ ಈ ಥರ ಚೂಪಾಗಿ ಮಾಡ್ಕೊಳ್ಳೋದು ಯಾವ ಥರ ಅಂತ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಇಲ್ಲಾಂದರೆ ಮೇಲ್ಗಡೆ ಐಕಾರ್ಡಲ್ಲಿ ಬರ್ತಾ ಇರುತ್ತೆ, ಚೆಕ್ ಮಾಡಿ. ಹಾಗೆ ಒಂದು ಸೀರೆಗೆ ಆಗುವಷ್ಟು ಒಂದೇ ಸಲಕ್ಕೆ ನಾವು ಉದ್ದವಾದ ಕುಚ್ಚನ್ನು ಕೂಡ ಯಾವ ಥರ ಮಾಡಬೇಕಂತ ಅದೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. ವಿಡಿಯೋ ತುಂಬ ಚೆನ್ನಾಗಿ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಬಿಗಿನರ್ಸ್ ಇದ್ದರೂ ಕೂಡ ನಿಮಗೆ ಏನೂ ಕಷ್ಟ ಅಂತ ಅನಿಸಲ್ಲ ಕುಚ್ಚು ಹಾಕೋದು. ಆ ಥರ ತೋರಿಸಿದ್ದೀನಿ. ಇವಾಗ ಡಿಸೈನನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ನಿಮಗೆ ಕುಚ್ಚಿಗೆ ಗ್ಯಾಪು ಎಷ್ಟು ಬೇಕಂತ ಸೀರೆಗೆ ನೀವು ಮೊದಲೇ ಮಾರ್ಕನ್ನು ಮಾಡಿ ಇಟ್ಕೋಬೋದು. ಬೇಡ ಅಂದರೆ ಬೆರಳಳತೆಯಿಂದ ಕೂಡ ಮಾಡ್ಕೋಬೋದು. ಮೆಜರ್ಮೆಂಟ್ ಟೇಪ್ ಇರುತ್ತಲ್ಲ, ಅದರಿಂದ ನೀವು 1/2 ಇಂಚು, 1 ಇಂಚು, 1.5 ಇಂಚು ನಿಮಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ನಾನಿಲ್ಲಿ ಬೆರಳಳತೆಯಿಂದ ಮಾಡಿ ತೋರಿಸ್ತೀನಿ. ಸ್ಟಾರ್ಟಿಂಗಲ್ಲಿ ಈ ಥರ ಕ್ರೋಶಾ ನೀಡಲಿಂದ ನೀಟಾಗಿ ಹೋಲನ್ನು ಮಾಡ್ಕೊಳ್ಳಿ. ಈ ಥರ ಸೀರೆಗೆ ಈ ಥರ ಹೋಲ್ ಮಾಡ್ಕೋಬೇಕು. ಇವಾಗ ರೆಡಿ ಮಾಡ್ಕೊಂಡಿರುವಂತಹ ಈ ಕುಚ್ಚನ್ನು ಈ ಥರ ಬ್ಯಾಕ್ ಸೈಡಿಂದ ತರಬೇಕು. ನೋಡಿ, ಈ ಥರ ಚೂಪಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಸಲೀಸಾಗಿ ಬಂದುಬಿಡುತ್ತೆ ಹೊರಗಡೆ. ನೋಡಿ, ಇವಾಗ ಇದಕ್ಕೆ ರಿಂಗ್ ಬೀಡನ್ನು ಹಾಕ್ತೀನಿ. ಈ ಬೀಡನ್ನು ಹಾಕಿ ಕುಚ್ಚನ್ನು ಸ್ವಲ್ಪ ಉದ್ದವಾಗಿ ಇಟ್ಕೊಳ್ಳಿ. ಇಷ್ಟು ಉದ್ದವಾಗಿರಲಿ. ಇವಾಗ ಇದಕ್ಕೆ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲು ಬ್ಯಾಕ್ ಸೈಡಿಂದ ಈ ಥರ ಮುಂದ್ಗಡೆ ತರ್ತೀನಿ. ಒಂದು ಸ್ವಲ್ಪ ಜರಿ ಥ್ರೆಡ್ಡು ಈ ಥರ ಬ್ಯಾಕ್ ಸೈಡಲ್ಲಿ ಕೈಯಲ್ಲಿ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಲಾಕ್ ಮಾಡ್ಕೊಳ್ಳೋದ್ರಿಂದ ಕುಚ್ಚು ಕೈಯಿಂದ ಜರುಗೋದಿಲ್ಲ. ನೋಡಿ, ಈ ಥರ. ಅದಾದಮೇಲೆ ಒಂದು 3 ರಿಂದ 4 ಸಲ ಈ ಥರ ಸುತ್ಕೊಳ್ಳಿ. ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲನ್ನು ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ. ಇದು ಹಾಗೆ ಇರಲಿ. ಇವಾಗ ನೆಕ್ಸ್ಟ್ ನಾನು ಗೋಲ್ಡ್ ಕಲರ್ದು ಥ್ರೆಡನ್ನು ತಗೊಂಡಿದ್ದೀನಿ. ಇದು ನೋಡಿ 127 ಇದೆಯಲ್ಲ, ಈಗ ಡಬಲ್ ಮಾಡಿಕೊಂಡಾಗ 240 ಆಯಿತು ಕುಚ್ಚು. ಇವಾಗ ನಾನು ಒಂದು 70 ತಗೊಂಡಿದ್ದೀನಿ ಗೋಲ್ಡ್ ಕಲರ್ದು. ಸಪ್ರೇಟಾಗಿ ಇಲ್ಲಿ ಕೆಳಗಡೆ ಹಾಕೋದಕ್ಕೆ 70 ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಈ ಮುಂದ್ಗಡೆ ಪಾರ್ಟಿಗೆ ಹಾಕ್ತೀನಿ. ಈ ಥರ ಕೆಳಗಡೆ ಹಾಕಿರೋದು 127, ಇವಾಗ ತಗೊಂಡಿರೋದು ಬರೀ 70 ದಾರ. ಇದು ಕರೆಕ್ಟಾಗಿ ಈ ಕುಚ್ಚಿಗೆ ಈ ಥರ ಕರೆಕ್ಟಾಗಿ ಮಿಡಲ್ನಲ್ಲಿ ಬರಲಿ. ನೋಡಿ, ಈ ಥರ ಬರಬೇಕು.
ಇವಾಗ ಜರಿ ಥ್ರೆಡನ್ನು ಪೋಣಿಸಿಟ್ಕೊಂಡಿರೋ ನೀಡಲ್ ಇದೆಯಲ್ಲ, ಬ್ಯಾಕ್ ಸೈಡಿಂದ ಈ ಥರ ತಗೊಂಡು ಬನ್ನಿ. ಈ ಥರ ತಂದು ಸ್ವಲ್ಪ ಜರಿ ಥ್ರೆಡ್ಡು ಇಲ್ಲಿ ಬ್ಯಾಕ್ ಸೈಡಲ್ಲಿ ಈ ಥರ ಇಟ್ಕೋಬೇಕು. ಅದಾದಮೇಲೆ ಸ್ಟಾರ್ಟಿಂಗಲ್ಲೇ ಒಂದು ಲಾಕನ್ನು ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲೇ ಲಾಕನ್ನು ಮಾಡ್ಕೊಳ್ಳೋದ್ರಿಂದ ಕೈಯಿಂದ ಕುಚ್ಚು ಜರುಗೋದಿಲ್ಲ. ಅದಾದಮೇಲೆ ಒಂದು 3ರಿಂದ 4 ಸಲ ಈ ಥರ ಸುತ್ಕೊಳ್ಳಿ. ಇವಾಗ ಇದಕ್ಕೆ ನಾನು 3 mm ಇರುವಂತಹ ಒಂದು ಬೀಡನ್ನು ಹಾಕ್ತಾ ಇದ್ದೀನಿ. ಬೇಕಿದ್ರೆ ಹಾಕ್ಕೋಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ಎಡಗೈನ ಬೆರಳಿಂದ ಟೈಟಾಗಿ ಇಟ್ಕೊಳ್ಳಿ. ಅದಾದಮೇಲೆ ಮತ್ತೆ ಈ ಥರ ಸುತ್ಕೋಬೇಕು. ನೋಡಿ, ಈ ಥರ ಸುತ್ಕೊಂಡು ಬ್ಯಾಕ್ ಸೈಡ್ ಟರ್ನ್ ಮಾಡಿ ಮೇಲ್ಗಡೆಯಿಂದ ಈ ಥರ ಚುಚ್ಚಿ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಬೇಕು. ಈಗ ಕುಚ್ಚು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಪಕ್ಕದಲ್ಲೇ ಒಂದು ಬೆರಳಷ್ಟು ಡಿಸ್ಟೆನ್ಸ್ ತಗೊಂಡು ಕ್ರೋಶಾ ನೀಡಲಿಂದ ಈ ಥರ ಹೋಲನ್ನು ಮಾಡ್ಕೋತೀನಿ. ಇವಾಗ ನಾನು 127 ಗೋಲ್ಡ್ ಕಲರ್ ಥ್ರೆಡ್ ತಗೊಂಡಿದ್ನಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಅಪೋಸಿಟ್ ಆಗಿ ಮಾಡ್ಕೋತೀನಿ. ಇದು 127. ಮೇಲ್ಗಡೆ ಹಾಕುವಂತಹ ಕುಚ್ಚು 127 ಇರಬೇಕು. ಕೆಳಗಡೆ ಇಲ್ಲಿ ಹಾಕ್ತೀವಲ್ಲ, ಅದು ಬಂದು 77 ಇರಬೇಕು. ಇದಕ್ಕೆ ಒಂದು ರಿಂಗ್ ಬೀಡನ್ನು ಹಾಕ್ತೀನಿ. ಇದನ್ನು ಈ ಥರ ಇಟ್ಕೊಂಡು ಜರಿ ಥ್ರೆಡಿಂದ ಇವಾಗ ಕುಚ್ಚನ್ನು ಕಟ್ಕೋಬೇಕು. ಬ್ಯಾಕ್ ಸೈಡಿಂದ ನೀಡಲ್ ತಂದು ಸ್ವಲ್ಪ ಜರಿ ಥ್ರೆಡನ್ನು ಬಿಟ್ಕೊಂಡು ಈ ಥರ ಕೂಡ ನೀವು ಲಾಕನ್ನು ಮಾಡ್ಕೋಬೋದು. ಲಾಕ್ ಮಾಡ್ಕೊಂಡ್ಮೇಲೆ ಒಂದು 3ರಿಂದ 4 ಸಲ ಜರಿ ಥ್ರೆಡನ್ನು ಸುತ್ಕೊಳ್ಳಿ. ಅದಾದಮೇಲೆ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಮೇಲ್ಗಡೆಯಿಂದ ನೀಡಲು ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ. ನೆಕ್ಸ್ಟ್ ಇವಾಗ ಇದ್ರ ಕೆಳಗಡೆ ಹಾಕೋದಕ್ಕೆ ನಾನು ಪರ್ಪಲ್ ಕಲರ್ದು ಕೂಡ 77 ದಾರವನ್ನು ಮಾಡಿ ಇಟ್ಕೊಂಡಿದ್ದೀನಿ. ಕೆಳಗಡೆ 77, ಮೇಲ್ಗಡೆ 127. ಟೋಟಲ್ 197 ಕುಚ್ಚು ಆಗುತ್ತೆ ಫ್ರೆಂಡ್ಸ್. ಇದು ಕರೆಕ್ಟಾಗಿ ಮಿಡಲ್ನಲ್ಲಿ ಬರಲಿ. ಈ ಥರ ಮಿಡಲ್ನಲ್ಲಿ ಬರಲಿ ಅನ್ನೋಕ್ಕೋಸ್ಕರ ನಾನು ಇಲ್ಲಿ ಕಡಿಮೆ ತಗೊಂಡಿದ್ದೀನಿ. ಈ ಥರ ಕಾಣಿಸಿದ್ರೆ ಚೆನ್ನಾಗಿ ಡಿಫ್ರೆಂಟಾಗಿ ಅನಿಸುತ್ತೆ ಡಿಸೈನ್. ಇವಾಗ ಬ್ಯಾಕ್ ಸೈಡಿಂದ ನೀಡಲು ಈ ಥರ ತಗೊಂಡು ಬನ್ನಿ. ಸ್ಟಾರ್ಟಿಂಗಲ್ಲಿ ಲಾಕ್, ಅದಾದಮೇಲೆ ಒಂದು 3 ಸಲ ಈ ಥರ ಸುತ್ಕೊಳ್ಳಿ. ಇವಾಗ ಇದಕ್ಕೆ ನಾನು ಒಂದು ಬೀಡನ್ನು ಹಾಕ್ತಾ ಇದ್ದೀನಿ. ಬೇಕಿದ್ರೆ ಲೀಫ್ ಬೀಡ್ ಕೂಡ ಯೂಸ್ ಮಾಡ್ಕೋಬೋದು. ಈ ಬೀಡು ಕರೆಕ್ಟಾಗಿ ಮಿಡಲ್ನಲ್ಲಿ ಬರೋ ಥರ ನಿಮ್ಮ ಬೆರಳಿಂದ ಟೈಟಾಗಿ ಇಟ್ಕೊಂಡು ಮತ್ತೆ ಒಂದು 2-3 ಸಲ ಈ ಥರ ಜರಿ ಥ್ರೆಡನ್ನು ಸುತ್ತಿ ಬ್ಯಾಕ್ ಸೈಡಿಂದ ಈ ಥರ ಕೆಳಗಡೆ ತಂದು ಜರಿ ಥ್ರೆಡನ್ನು ಕಟ್ ಮಾಡಿ. ಇವಾಗ ಫಸ್ಟ್ ಒನ್ ಎಷ್ಟು ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನೋ ಇದನ್ನು ಕೂಡ ಅಷ್ಟೇ ಉದ್ದಕ್ಕೆ ಕಟ್ ಮಾಡ್ಕೋತೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕುಚ್ಚು, ನೋಡ್ತಾ ಇರ್ಬೋದು ನೀವೇ. ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಫ್ರೆಂಡ್ಸ್. ಇದು ಸೀರೆ ಪೂರ್ತಿ ನಾನು ಇದೇ ಥರ ಈ ಥರ ಬೆರಳಿಂದ ಡಿಸ್ಟೆನ್ಸ್ ತಗೊಂಡು ಕಂಪ್ಲೀಟ್ ಮಾಡ್ಕೋತೀನಿ. ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಓಕೆ ಫ್ರೆಂಡ್ಸ್, ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಈ ಡಿಸೈನನ್ನು ಮಾಡ್ಕೊಳ್ಳೋದಕ್ಕೆ ನನಗೆ ಟೋಟಲ್ 4 ಥ್ರೆಡ್ ಬೇಕಾಯಿತು. 2 ಗೋಲ್ಡ್ ಕಲರು, 2 ಪರ್ಪಲ್ ಕಲರ್ದು. ಯಾಕಂದರೆ ಜಾಸ್ತಿ ಕುಚ್ಚು ಬರುತ್ತೆ, ಹಾಗೆ ಡಬಲ್ ಕಲರ್ನಲ್ಲಿ ಮಾಡ್ಕೋಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಕುಚ್ಚು ಅಂತ. ಕ್ರೋಶಾ ಬರಲ್ಲ ಅಂದರೆ ನೀವು ಈ ಥರ ಡಿಸೈನ್ಸ್ಗಳನ್ನು ಟ್ರೈ ಮಾಡ್ಬೋದು. ತುಂಬಾ ಗ್ರ್ಯಾಂಡಾಗಿ ಬರುತ್ತೆ ಡಿಸೈನ್ ಮಾತ್ರ. ನೀವು ಒಂದ್ಸಲ ಟ್ರೈ ಮಾಡಿ. ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ.
ಹೆಚ್ಚಿನ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಶನ್ ಬಂದು ತಲುಪುತ್ತೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.